ಬಂದಿದ್ದೀವಿ ಅಂದ್ರೆ ಮಹೇಶನ ಇದು ಇಲ್ಲಿ ನಮ್ ಕ್ಯೂಟೀಸ್ ನೋಡಕ್ ಬಂದಿರೋದು. ಐ ಡಿಯರ್ ಅನ್ನು ಜನ ನಿನ್ನೆ ನೋಡ್ತಾನೆ. ಬರ್ತಾ ಇದೆ ಕೈ ನಿಮ್ಮಮ್ಮನ. ಹೌದು, ಈಗ ಅನ್ಕೊಂಡ್ರೆ ಅನ್ಸುತ್ತಲ್ಲ. ಆದ್ರೆ ಸ್ವಲ್ಪ ರೇಖಾನು ಇದೆ. ಮೂಗು ಮಾತ್ರ ಎಲ್ಲ ಅವರಮ್ಮ. ಅವಳವಾಗ ತೆಲುಗು ಮಾತಾಡ್ತಾಳೆ. ಕಣ್ಣು ಅಮ್ಮನೆ, ಗಲ್ಲಾರ, ಫೇಸ್ ಶೇಪು, ಹಣೆ ಎಲ್ಲ ಅವ್ರದ್ದು. ನಮ್ ಕೂಟಿ ಪೈನ ನೋಡಕ್ಕೆ ಊರಿಂದ ಊರ್ ಬಿಟ್ಟು ಬಂದಿದ್ದೀವಿ. ಶ್ರುತಿ ಅಮ್ಮ, ಜಲ ಅಮ್ಮ. ಹುಷಾರು ಶ್ರುತಿ. ಇವಳ ನೋಡಕ್ಕೆ ಅಷ್ಟು ದೂರದಿಂದ ಬಂದಿದ್ವಿ. ಹೇಗಿದೆ ನೋಡಿ, ಒಂದು 27 ವರ್ಷದಿಂದ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅದ್ ನಾನ್ ತಿನ್ಬೇಕು ಅಂತಂದೆ, ನಿನ್ಗೆಲ್ಲ ಎತ್ತಿಕ್ ಹೋಗಿ ತಿಂತೀನಿ. ಜನ್ಮದ ಗೆಳತಿ ಅಣ್ಣಂಗ ಅಭ್ಯಾಸ ಆಗ್ಬಿಟ್ಟೈತೆ ಎತ್ಕೊಳೋದೆಲ್ಲ. ಅವ್ರ ಅಮ್ಮ ತಿನ್ನುವಾಗ ಬಡ್ಕೊಳ್ಳೋದು. ಅಲ್ಲಿ ನೋಡ, ಈಗ್ಲೇ ನೋಡ್ತಾ ಇರೋದು ನಮ್ಮಮ್ಮ ಏನೋ ಬಡಿಸ್ತಾವಳೆ ಅಂತ ಕೆಳಗೆ ನೋಡ್ತಾ. ಬನ್ನಿ ತಾತ, ಊಟ ಮಾಡಿ. ಇಲ್ಲಾಂದ್ರೆ ಅವ್ರು ನಿನ್ನ ಈ ಹುಡುಗ ಏನಪ್ಪ ಅಷ್ಟು ದೂರದಿಂದ ಬಂದಿದೀವಿ ಮಾತಾಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂತಾರೆ. ಒಂದ್ ವರ್ಷದ ತನಕ ಮಾಡ, ಆಮೇಲೆ ನಮ್ ಶ್ರುತಿ ಮಜ್ಜಿಗೆ ಹಾಕು, ಇಲ್ಲದೆ ಚೆನ್ನಾಗಿರಲ್ಲೇ. ಮಜ್ಜಿಗೆ ಕಡಿತಾವಳೆ, ಮಜ್ಜಿಗೆ ಅದ್ ಕಡ್ದು ಬೆನ್ನೆ ತೆಗಿತೆ ಶ್ರುತಿ. ಬೇಡ ಅಲ್ಲಿ ಆಕ್ಚುಲಿ ಮಿನಿಸ್ಟರ್ ಕುತ್ಕೊಂಡಿದ್ದಾರೆ, ಅವ್ರು ಗೈಡ್ ಮಾಡ್ತಾ ಇದ್ದಾರೆ ಹೆಂಗ್ ಮಾಡ್ಬೇಕು ಅಂತ. ಅದರಿಂದ ಇವರು ನೋಡಿ ಕಲ್ತ್ಕೊಂಡು ಮಾಡ್ತಾ ಇದ್ದಾಳೆ. ಇವಳು ಇವಾಗ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ಮಾಡೋ ಕೆಲ್ಸ ಇಲ್ದೆ ಇವ್ರು ಮಾಡೋ ಕೆಲ್ಸನೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನನ್ ಕ್ಯಾಮ್ರಾಮನ್ ಶ್ರುತಿ, ಅವ್ರ ಡೈರೆಕ್ಟ್ರು, ನನ್ ಕ್ಯಾಮ್ರಾಮನ್ ಆಗ್ತಾರ. ಪಾಪ ಹೋಗಿ ಓನರ್ ಅಂದ್ರೆ ಏನ್ ಗೊತ್ತಷ್ಟು ಓನರ್ ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ನೋದನ್ನ ಅವ್ರು ಶಾರ್ಟ್ ಆಗಿ ಹೇಳಿದ್ರು. 27 years ಇಂದ ಜೊತೆಲೇ ಬಂದಿದೀವಿ. ಆಕ್ಚುಲಿ ಒಬ್ರೊಬ್ರು ಒಂದೊಂದು ಕಡೆ. ಒಬ್ಳು ತಿರುಪತಿ, ಒಬ್ಳು ಮೈಸೂರು, ಇವ್ಳು ಬೆಂಗಳೂರಲ್ಲಿ ಒಂದ್ ಸೈಡ್ ಅಲ್ಲಿ ಇದ್ದಾಳೆ. ನಾನು ಒಂದ್ ಕಡೆ ಇದ್ದೀನಿ. ಸಿಗೋದೆ ಅಪರೂಪ. ಆಫ್ಟರ್ 2 years ಆದ್ಮೇಲೆ ಮತ್ತೆ ನಾವು ಒಟ್ಟಿಗೆ ಸಿಕ್ಕಿದ್ದೀವಿ ನೋಡಿ. ಎಸ್, ಕಂಪಲ್ಸರಿ ಒಂದ್ ವರ್ಷಕ್ಕಾದ್ರೂ ಒಂದ್ಸಲ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ಬೇಕು. ಆವಾಗಲೇ ಚೆನ್ನಾಗಿರೋದು. ಟ್ರೈ ಮಾಡ್ತೀವಿ ಇನ್ನು ಮುಂದೆ ಮಾಡಕ್ಕೆ, ನೋಡೋಣ. ಶುರು ಏನಮ್ಮ ಆಯ್ತಾ?
ಕುಡಿಯಕ್ ಕಾಯ್ತಾವಳಿ ಇವಳು. ಅಲ್ಲ ಬೆಣ್ಣೆ ತೆಗಿಯಕಾಯ್ತಿದೀನಿ. ಬೆಣ್ಣೆ ಬರಲ್ಲ ಬಿಡ ಇವತ್ತು ಹಿಡಿದ್ರು. ಒಂದು ವರ್ಷ ಇಡೀ ಮಾಡಿದ್ರು ಬೆಣ್ಣೆ ಮಾತ್ರ ಬರಲ್ಲ. ಅದು ಅಷ್ಟು ನೀರು ಸುಡಿಸ್ಬಿಟ್ಟಿದ್ಯಾ ನೀನು. ಮಗ್ಳಿಗೆ ಮದುವೆ ಮಾಡಿ ಮೊಮ್ಮಕ್ಳು ಬಂದು ಅವಾಗ ಮದುವೆ ಆದ್ರೂ ಬೆಣ್ಣೆ ಬರಲ್ಲ. ಯಾಕಂದ್ರೆ ನಾವು ಕರೆಕ್ಟಾಗಿ ಡೈರೆಕ್ಟ್ ಮಾಡಿಲ್ಲ. ಇವ್ರು ನಾವು ಡೈರೆಕ್ಟ್ ಆ ವರ್ಕರ್ ಸರಿಯಾಗಿ ಮಾಡಲ್ಲ ಕೆಲಸ, ಅದಕ್ಕೆ ನಮ್ಗೆ ಮಾಡಲ್ಲ. ಹೋಗಿ ಬಂದು ಮೂಗಿ ಇಟ್ಕೊಂಡ್ರು ಅಂತ ನನ್ ಸುದ್ದಿ ಬರ್ಬೇಡ ನೀನು. ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಹೇಳ್ಕೊಳ್ತಿರೋದು. ಅಪ್ಪ ಎಷ್ಟು ಲೀಟ್ರು ಕೆಳಗಡೆ ಹೋಗ್ಬೇಕು. ಆಕ್ಚುಲಿ ಇದು ಬರೀ 3 ಜನಕ್ಕೆ ಮಾತ್ರ ಅಲ್ಲ, 300 ಜನಕ್ಕೆ ಮಾಡೋ ರಿಯಾಕ್ಷನ್ ಕೊಡ್ತಾವಳೆ ನಮ್ಮ ಶ್ರುತಿ. ಸುಸ್ತಾಗ್ಬಿಟ್ಲು. ಮಜ್ಜಿಗೆ ಆಯ್ತು, ಈಗ ಮಜ್ಜಿಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಹಾ, ಈಗ ಎತ್ಕೊಳಕ್ ರೆಡಿ ಆಗ್ತಾಳೆ. ಎತ್ಕೊಂಡ್ರು. ನೋಡಿದ್ರಾ? ಕುಡಿಯೋ ಇಷ್ಟು ಲೋಟ ಮಜ್ಜಿಗೆಗೆ. ನಾನ್ ಮಾಡಿರೋ ಮಜ್ಜಿಗೆ ಕುಡಿ, ಪವನ್ ಆಗೋಗುತ್ತೆ ಜೀವನ. ಗೋಡೆಗೆ ಬಂದ್ಬಿಡಿ ಅಮ್ಮಿ, ಗೋಡೆ ಹತ್ರ ಬಾ. ಆಕ್ಚುಲಿ ಡೈರೆಕ್ಟರ್ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ. ಕ್ಲೀನ್ ಏನ್ ಮಾಡಲ್ಲ, ಅವಳು ಮಾಡಲ್ಲ, ಅವಳು ಮಾಡ್ಬೇಕಾಗುತ್ತೆ. ಅದನ್ನ ಇವಾಗ ಎಕ್ಸಿಬಿಟ್ ಮಾಡ್ಬೇಕು ಅಷ್ಟೇ. ತಲೆ ಕ್ಯಾಪ್ ಹಾಕೋ, ನೀರೆಲ್ಲ ಬಿಟ್ಬಿಡ್ತೀವಿ. ನಾನು ಒಬ್ಳೆ ಒಳ್ಳಾಡಲ್ಲ, ಜೊತೆಗೆ ಇವ್ರನ್ನು ಮಲಗಿಸ್ಕೊತೀನಿ ಪಕ್ಕ ಪಕ್ಕ. ಎಕ್ತಾ ಒಂದ್ ರೇಖಾ ಏಮ ಜೊತ್ತಾ ಒಂದು ಅಣ್ಣಯ್ಯ ಹೃದಯವಂತ, ಅಣ್ಣಯ್ಯ ಹೃದಯ ఎలాగున్నారు అన్నయ్య? కొంచెం కొంచెం వస్తుంది. నేను నేర్పించింది టీమ్ లీడర్ ಅಂತ. ಆಯ್ತು ನಿಮ್ದಾಯ್ತಾ? ಕೆಳಗಡೆ ಬಿಡು, ಕೆಳಗಡೆ ಬಿಡಿ. ಹುಡುಗಿನಂತ ಎಳಿಬೇಕಂತೆ. ಅಣ್ಣನ ಮೇಲೆ ಹಾಕಿದ್ರೆ ಬೆಟ್ಟದ ಮೇಲೆ ಹಾಕ್ದಂಗೆ ಇರುತ್ತೆ ಕಣಲೆ. ಮೆತ್ತಗೆ ಒಳೆ ಕಣಲೆ ಹಾಕೊಳೆ. ನಂಗೆ ಹೊಡಿತ್ಯಾ? ಈ ಪಾಪ ಈಗ ತಿಂದವಳೆ, ಯಾಕ್ಬೇಕು ಕಕ್ಕಿಕ್ಬಿಟ್ಟಾಳು. ಬಂದವಳೆ. ಅದು ಗುಲಾಬ್ ಜಾಮೂನ್ ಹೋಗಿ ಏನಾಗಿದೆ, ಪುಡಿ ಜಾಮೂನ್ ಆಗೋಗಿದೆ. ಗುಲಾಬ್ ಜಾಮೂನ್ ತರನೇ ಇದೆ, ಏನಿಲ್ಲ ಜಾಮೂನ್ ತರನೇ ಇದೆ. ಒಂಚೂರು ಆಚೆ ಹಾಕ್ಬಿಡ್ತೀನಿ, ಏನೇನೋ ಹೇಳ್ತಾಳೆ ದೊಡ್ಡ ಮನುಷ್ಯ. ಅದು ಸ್ವೀಟ್ ಅಲ್ವಾ? ಅದ್ ನಾನ್ ವೆಜ್ ಆದ್ರೆ ಹಂಗೆ ಮಾಡ್ಬೇಕಲ್ವಾ? ದೇವ್ರೆ ಕಾಪಾಡು, ದೇವ್ರೆ ಕಾಪಾಡು, ದೇವ್ರೆ. ಎಳಿತಾ ಇದೆ ಬಿಸಿಲಿಗೆ, ಹೆಂಗೋ ಆಗ್ತಾ ಇದೆ. ತಲೆ ನೋವ್ತಾ ಇದೆ ಹಂಗೆ, ತಲೆ ನೋವ್ತಾ ಇದೆ ನಂಗೆ. ನಿದ್ದೆ ಇಲ್ದಿದ್ರೆ ತಲೆ ನೋವು ಬರುತ್ತೆ. ಎಷ್ಟು ಟೈಮು? 4:21. ಬರೀ ಕನ್ನಡಕಕ್ಕೆ ಎಷ್ಟು ಕೊಟ್ಟೆ ಅಂದಿದ್ದಕ್ಕೆ ಅವಳು ಇಷ್ಟೊಂದು ನಗಾಡ್ತಾವಳೆ. ಹೆಂಗ ಸ್ವಲ್ಪ ಹೋಗಲ್ವೇ? ಇದು ಜಲನ್ ಗ್ಲಾಸು 1.5 1.5 2.5 1.5 1 ಕಣ್ಣು, 2.5 1 ಕಣ್ಣು. 3 ಮೇಲೆ ಹೋದ್ರೆ ಸೋಡಾ ಬುಡ್ಡಿ ಆಯ್ತು. ಇದನ್ನೇ ಅಂತಾರೆ ಸೋಡಾ ಬುಡ್ಡಿ. ಒಂದ್ ಸ್ಟೆಪ್ ಹಿಂದೆ ಇದ್ದಾಳೆ. ಒಂದ್ ಸ್ಟೆಪ್ ಹಿಂದೆ ಇದ್ದಾಳೆ. ಇದ್ ನಾವ್ ಹಾಕಳ್ದೆ ಜಾಸ್ತಿ ಆಗೋಗಿ ಹಿಂದೆ ಬಲೆ ನೋವು ಬರೋದು. ದೂರದಿಂದ ನೋಡಿದ್ರೇನೆ ಒಳ್ಳೆ. ನೋಡು ಎಷ್ಟ್ ದೂರ ಕಾಣ್ತಾವಳೆ. ಇದ್ರಲ್ಲೇ ಕಾಣ್ತೈತೆ, ಫೋನಲ್ಲೂ ಹಂಗೆ ಕಾಣ್ತೈತೆ. ಅದೇ ಹತ್ರದಿಂದ ನೋಡಿದ್ರೆ ಮಕ್ಕದ ಮೇಲೆ ಬಿದ್ದಂಗೆ ಕಾಣ್ತೈತೆ. ನಗಾಡ್ಬೇಕು, ನಗಾಡ್ಬೇಕು. ಹಿಂಗಿಡಿ ನೀನು ವಿಡಿಯೋ ಮಾಡೋಳು, ಹಿಂಗ್ ಮಾಡ್ಬೇಕು. ಹೆಂಗೆ ಹೊಡ್ದೆ ಎಲ್ಲ ಚೂರು ಚೂರು ಇನ್ನ ಸೌರ್ಕೊಳ್ಳ ಆ ಏಟು ನನ್ನ ಮಗಳಿಗೆ ನನ್ನ ಮಗನಿಗೆ ಹೊಡಿತೀನಿ ಕಣೆ. ಪಾಪ ಅವ್ರ ಏನ್ ಪಾಪ ಮಾಡಿ. ಅದಕ್ಕೆ ಏಯ್ ಶ್ರುತಿ, ಅದಕ್ಕೆ ಅವ್ರ ಅಷ್ಟು ಸಣ್ಣಕ್ಕಿರೋದು. ಆಮೇಲೆ ಹೇಳಿದ ಮಾತು ಕೇಳೋದು ಅದಕ್ಕೇನೆ.
ನನ್ ಮಗಳು ಹೇಳಿದ ಮತ್ತೆ ಕೇಳಲ್ಲ. ಬೇಡ ತಾಯಿ ಮಸಾಜ್ ಮಾಡೋದು ನನ್ ಗೊತ್ತಾಯ್ತು. ಒಂದ್ ಡೇಟಲ್ಲೇ ಗೊತ್ತಾಯ್ತು ಮಸಾಜ್ ಮಾಡ್ತೀಯ. ತಲೆಗೆ ಒಂದ್ ಸ್ವಲ್ಪ ಸ್ಯಾಂಪಲ್ ತೋರಿಸ್ತೀನಿ. ಹೊಡೆದು ಗಿಡದ ಏನಾರು ಮೊದ್ಲೇ ತಲೆ ಅಷ್ಟು ಗಟ್ಟಿಯಾಗಿ ಒತ್ತಬೇಕು. ನಿನ್ ಶಕ್ತಿ ಎಲ್ಲ ಬಿಟ್ಬಿಡ್ತೀಯನಲ್ಲ. ಪಾಪಲ್ಲೇ ಅವಳ ತಲೆನೋವು ಅಂತವಳೆ. ಶ್ರೂ ಜಲ ಪಾಪ ಜಲ ಕೇಳ್ತಾವ. ನಾನು ಇವರು ಅಲ್ಲಿ ಹೊರಬೇಕಂತೆ. ಹೊಡಿತಾರಂತೆ. ಭೂಮಿ ತಾಯಿ ಹೊಡಿತಾಳೆ ಅಂತೆ. ಇಲ್ಲ ಮಗನ ಇಲ್ಲ ಮಗನ. ಆಯ್ತವ. ನಮ್ ಶ್ರುತಿ ತಂದಿರೋ ಗಿಫ್ಟ್ ನ ಅನ್ಪ್ಯಾಕ್ ಮಾಡುತ್ತವಳೆ. ಒಳ್ಳೆ ಲುಕ್ ಕೊಟ್ಟ ಕಣೆ. ಕತ್ರಿಬೇಕು. ನನ್ ಮಕ್ಕಳ ಹಂಗಿಲ್ಲ ತಾಯಿ. ಯಾರೆತ್ಕೊಂಡು ಸುಮ್ಮನೆ ಇರೋದು. ಹೊಟ್ಟೆ ಹಸಿದ್ರೆ ಮಾತ್ರನೇ ಆಳೋದು. ನಾನು ನನ್ ಗಂಡ ಬಿಟ್ರೆ ಯಾರು ಗೊತ್ತಾಗುತ್ತೆ ಫೀಲ್. ಬೇರೆ ಹೊರಗಡೆಯವರು ಬಂದು ಸ್ವಲ್ಪ ರೂಢಿ ಆಗುತ್ತೆ. ಅವನ ಹತ್ರ ಸರಿ ಹೇಳ. ಮಮ್ಮಿ ಅಲ್ಲ ಬಟ್ಟೆ ಕಲರ್ ನೋಡ್ಕೊಬಿಟ್ಟವನೇನೋ. ಅಲ್ಲೋಡು ಅವಳು ಎಲ್ಲೋದ್ರೂ ನೋಡ್ತಾ ಇರೋದ. ಗೊತ್ತಾಗುತ್ತಲ್ಲ ಅಮ್ಮಂದಿರ್ ಗೊತ್ತಾಗ್ದೆ ಹೋಗತ್ತಾ. ಇಷ್ಟ ಆದ್ರೆ ಅಮ್ಮ ಅಲ್ವಾ. ಅವಳು ನಿಮ್ಮ ಅಮ್ಮ ಅಲ್ಲ. ಸದ್ಯಕ್ ನಾನು ಮಮ್ಮಿ. ನೀನೇ ಅಮ್ಮ. ಕತ್ತಿಗೆ ಸಿಂಬಿ ಹಾಕಿ ಮಲಗಿಸ್ತಾ ಇದ್ಯಾ? ಇಲ್ಲ ಹಾಕು. ಹೆಂಗಿರ್ಲಿ ಕತ್ತು ಒಂಥರ ಅವನಿಗೆ ಮಲಗಿಸ್ತಾ ಇದ್ದ. ಹಿಂಸೆ ಆಗೋಗಲ್ವಾ? ನನ್ ಮಗನ್ ತಂದಿರೋ ತಾಯಿ ಅವನಂಗೆ ಐತೆ. ಕ್ಯೂಟ್ ಆಗಿದೆ. ಒಂದ್ ಫೋಟೋ ಒಂದ್ ಸೆಲ್ಫಿ ಹಿಂಗ್ ಇಟ್ಕೊಂಡು ಅಲ್ಲಿ ನಗ್ಸ್ತಾ ಇರೋದ. ನಗರ ಇರ್ಲಿಲ್ಲ. ಸ್ಮೈಲ್ ಮಾಡೋದು ಉಸುನಗೆ ಉಷ್ನಗೆ ಬಿಟ್ಟು ಅವಳು ಊಸ್ ಬಿಟ್ಬಿಟ್ಟು ಊಸ್ ಬಿಟ್ಟು ನೋಡು ಇಬ್ರನ್ನಷ್ಟೇ ಗುರ್ತಿಡ್ದಿದ್ದ ಇಟ್ಕೊಂಡವನು. ಇನ್ನೆಲ್ಲರೂ ಅಂದ್ರೆ ರೂಢಿ ಆಗಿಲ್ಲ. ಚೆನ್ನಾಗಿ ಇಟ್ಕೊಂಡು ಶ್ರುತಿ ಬಂದತ್ರ ಇದೆಯಾ ನೀನು? ಯಾರದು? ಮಮ್ಮಿ ಅದು ತಗೊಳ್ಳೆ. ಮಮ್ಮಿ ಚಿನಿಯದು. ಸುಮ್ಮನೆ ಹಾಕು. ಹೆಂಗ್ ಕಾಣ್ತ ನೋಡೋಣ. ಜೈ ಬಜರಂಗಬಲಿ. ಬರೋ ತಿಂಗಳಿಗೆ ನಾಮಕರಣಕ್ಕೆಲ್ಲ ಹಾಕ್ತಿರಲ್ಲ. ಒಂದ್ಸರಿ ಈ ಡ್ರೆಸ್ ಕೂಡ ಟ್ರೈ ಮಾಡು. ಇವಾಗಾದ್ರೆ ಆಗಲ್ಲ. ಇದು ಇವಾಗೇ ಆಗೋದು. ಅದು ಹಾಕಿ ಹಾಕಿ ಚಿಕ್ಕದ್ ಮಾಡು. ಎತ್ತಿಕ್ಕಕ್ ಹೋಗ್ಬೇಡ. ಅಯ್ಯೋ ಬೇಡಷ್ಟು ತೆಗಿಷ್ಟು. ಕಾಣ್ತಾ ಇದೆಯಾ? ಅವ್ನು ಮಾಡೋದ್ ನೋಡು. ನೋಡಿ ಹಿಂಗ್ ಕೊಡ್ತಾವ ಕೈ. ಜಾಸ್ತಿ ಹೀಗೆ ನೋಡ್ದ. ಅಲ್ಲೋಡು ಹುಷಾರು ಹುಷಾರು ಅಂತ ಬೇರೆ ಇದ್ರಲ್ಲಿ ಹುಷಾರು ಅಂತ. ಓ ಈಚೆ ಬಂದ್ಬಿಡ್ತು ಬೆಳ್ಳು. ನನ್ ಜೊತೆ ಈಗ ಮಾತಾಡ್ತಿದ್ಯವ. ನಿದ್ದೆಲ್ಲ ಹೋಗಿ ಸ್ವಲ್ಪ ಎಷ್ಟಿಲ್ಲ ಆಡೋದು. ತೆಗಿ ಅದನ್ನು. ಯಪ್ಪ ಅಲ್ಲೇನೋ ತೆಗಿತಾಳ ನೋಡು. ಕೊಡೆ ಇಲ್ಲ ನಾನು ತೆಗಿತೀನಿ. ಸುತ್ಕೊಂಡು ಹೋಗೋದು ನಿಂಗೆ ಸುತ್ತಾಕ್ಬಿಡೋದು. ಅದು ಕಾಟನ್ ಇದೆ ಯೂಸ್ ಮಾಡಿಬಿಡಿ. ಎತ್ತಿಕ್ಬೇಡ. ನಾನು ನಿಮ್ದು ಮಾತಾಡ್ತಾಳೆ. ಯಾವ್ದೋ ಒಂದು ಅಮ್ಮ ನೋಡಿ ಸಾಕಾಗದ. ಯಾವ್ದೋ ಒಂದು ಇವತ್ತು ಯಾವ್ದೋ ಹೊಸ ಫಿಗರ್. ಯಾವ್ದೋ ಒಂದು ಅಮ್ಮ ನಾನು. ಏನಪ್ಪ ಇದು ಹೋಯ್ತಾ ಇದ್ಯಾ? ಇದು ಹೋಯ್ತಾ ಇದ್ಯಾ? ಯಾವ್ದು ಹೋಗ್ತಾ ಇರ್ತದೆ. ನೀನ್ ಯಾಕೆ ಹೇಳ್ತೀಯ? ಡಿಸ್ಟರ್ಬ್ ಮಾಡೋದಲ್ಲ. ಅದು ಹೋಗ್ಬಿಡುತ್ತೆ. ನೋಡ್ಬಿಟ್ಟು ಅವ್ರ ಅಮ್ಮನ ಸುತ್ತ ಬಿಡ್ಬೇಕು ಅವನ್ನ. ಇವಾಗ ಇದ್ರಲ್ಲಿ ಸುತ್ತು ಇನ್ನೇನಿಲ್ಲ. ನೋಡೋದು ತೆಗಿ ಫುಲ್ಲು. ಮಮ್ಮಿ ಮತ್ತೆ ಸ್ಮೈಲ್ ಕೊಡ್ತೀಯ. ಇದರಲ್ಲಿ ಅವನ್ನ ಇಟ್ಟು ಹಾಕೋದು. ಓ ರೇಕ್. ನೈಟ್ ಟೈಮ್ ಮಲ್ಕೊಬೇಕು. ಇಲ್ಲ ಇಲ್ಲ ಆಚೆ ಗೀಚೆ ಎತ್ಕೊಂಡು ಹೋಗ್ಬೇಕಾದ್ರೆ ಅದ್ರೊಳಗೆ ಹಾಕಿ ಜಿಪ್ ಹಾಕೊಂಡು ಹಾಸ್ಪಿಟ್ಲ್ ಹೋಗ್ಬೇಕಾದ್ರೆ ಹಾಕೋ. ಇಲ್ಲ ಕಾಟನ್ ಇದೆ ಹಾಕ್ಬೋದು. ರೇಕು ಚಳಿಗೆ ಇನ್ನೇನು ಜುಗ್ನಲ್ಲಿ ಹಾಕೋ. ಗೊತ್ತಾಗುತ್ತೆ.
ಎತ್ಕೊಂಡು ಹೋಗ್ತಾ ಇದೀಯ? ಬೇಡ ಜಲ ಈಗಲೇ ಬೇಡ ಜಲ ಹೋಗ್ಬೇಡ. ಫಸ್ಟ್ ಬಿಡಿ ನಮ್ ಜೊತೆ ಎಲ್ಲಿಗೆ ಹೋಯ್ತಾ ಇದೀಯಾ? ಹೇಯ್ ಹೇಯ್ ಓ ತುಳಸಿ ಕೀಳಕ್ಕೆ ತೀರ್ಸ್ಕೊತಾವಳೆ ಕಣೆ, ತೀರ್ಸ್ಕೊತಾವಳೆ. ನಾವು ವಿಹಾರಕ್ಕೆ ಕೊಟ್ಟಿದೀವಿ. ವಿಹಾರಕ್ಕೆ ಇಲ್ಲೆಲ್ಲ ಚೆನ್ನಾಗಿದೆ, ಒಂಥರ ಗದ್ದೆ ಬೈಲು. ಅದನ್ನೇ ಹೇಳಿದ್ದು, ಟಾಯ್ಲೆಟ್ ಗಾಳಿ ಬರುತ್ತೆ. ಏನ್ ಬರುತ್ತೆ? AC ಗಾಳಿ ಬರುತ್ತೆ. ಏನ್ ಮಾಡಕ್ಕೆ ಹೂವ ಎಲೆ? ಎಣ್ಣೆ ಕಾಯ್ಸಕ್ಕೆ. ಆ ಎಲೆ ಕೂಡ ಕಾಯಿಸ್ತಾರೆ. ಹೌದು. ಇದಲ್ಲ ಸ್ಪೆಕ್ಸ್ ಹಾಕೊಂಡ್ ಬಂದಿಲ್ವೇ? ಕಾಣ್ತಿಲ್ವಾ? ಇವಳು ಎಲ್ಲಿ ಬಂದು ಏನ್ ನೆನಪಿಸ್ತಾಳ ನೋಡು. ನನಗ್ ಮೊದ್ಲೇ ಭಯ. ಆದ್ರೆ ಒಂದ್ ನುಗ್ಗೆಕಾಯಿ ಇಲ್ಲ, ನುಗ್ಗೆಕಾಯಿ ಸೊಪ್ಪೈತೆ. ತುಂಬಾ ಎಳೆದು ಹೊಡೆದಾಕವ್ರೆ, ಅದು ಮತ್ತೆ ಬರ್ತಾ ಇದೆ. ಆ ಕಡೆ ಹೋಗೋದಕ್ಕಿಲ್ವೇ? ಇಲ್ಲೇನಾ? ಇಷ್ಟೇ. ಎಲೆ ಹಾಕ್ಬೋದಾ? ಎಲೆ ಕೂಡ ಹಾಕ್ತಾರೆ. ಅಲ್ಲ ಕಣೆ, ಈ ಹೂವು ಹಾಕ್ಬೋದಾ? ಹೂವು ಹಾಕ್ಬೋದು, ಎಲೆನೂ ಹಾಕ್ಬೇಕು. ಹೂವು ಜಾಸ್ತಿ ಇರ್ಬೇಕಂತೆ ಎಲೆಗಿನ. ನಮ್ಮ ಅಜ್ಜಿ ಮನೆಯಲ್ಲಿ ನೋಡಿದ್ದು ನಾನು ಇದೆಲ್ಲ. ಮಣ್ಣು ಮನೆ. ಮಳೆ ಬಂದ್ರೆ ತುಂಬಾ ನರ್ಕ ಬರುತ್ತೆ. ಆವಾಗಿನದು ಗೋಡೆ ಮಣ್ಣದು, ಆ ಜೇಡಿ ಮಣ್ಣು, ಅದು ಸ್ಟ್ರಾಂಗ್ ಇರುತ್ತೆ. ಅವಳೊಬ್ಳು ಹೂವು ಕದೀತಾವಳು. ಇದು ಯಾವ್ದಾರ ಕಿರಾತಕ ಪಿಕ್ಚರಲ್ಲಿ ಅದೆಲ್ಲ ನಮ್ದೆ, ಇದೆಲ್ಲ ನಮ್ದೆ ಅಂತಾಳಲ್ಲ, ಹಂಗಾಯ್ತು. ನನ್ನ ಮೆಟ್ಬಾರ್ದು ಮೆಟ್ಕೊಂಡ್ಬಿಡ್ತೀವಿ. ಕಣ್ಣು ಮಿಟುಕಿಸ್ದಂಗ್ ನೋಡ್ತಾವಳೆ. ಹಂಗೆ ಅವಳ ಕಣ್ಣು ನೋಡಿದ್ರೇನೆ ಭಯ ಆಗುತ್ತೆ. ಅವ ಹೆಂಗ್ ನೋಡ್ತಾವಳೆ, ಅದು ಕಣ್ಣು ಮಿಟುಕಿಸ್ದಂಗೆ. ಇವತ್ತು ನಾನು ಒತ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ. ನಿನ್ನೆ ಎತ್ತಬೇಕು. ಅದು ಚಿಕ್ಕ ವಯಸ್ಸು, ಇವಾಗ ಕತ್ತೆ ವಯಸ್ಸು. ಒಟ್ನಲ್ಲಿ ಟಾಸ್ಕ್ ಹೂವ ಕೀಳ್ಬೇಕು, ಜೊತೆಗೆ ಕೊಡ್ಬೇಕು. ಟೀಮ್ ಲೀಡ್ ಮಾಡ್ಕೊಂಡ್ ಬಂದಿದ್ದಕ್ಕೆ. ಏಯ್ ಬೇಗ ಎತ್ತರಲ್ಲಿ ನೋಡಿ, ಅದೇ ಟಾಸ್ಕ್. ಆ ಹೂವ ತೆಗಿಬೇಕಷ್ಟೇ. ಎತ್ತು ಜಲ ಏನು ಆಗಲ್ಲ. ಏನ್ ಪ್ರಿಪ್ರೇಷನ್? ನಿನ್ ಚಕ್ಕಲ್ ಗಿಳಿ ಆಡ್ದಂಗೆ ಏನಾದ್ರು ಆಡ್ದ್ಯೋ? ಆಯ್ತು ಎತ್ತಲೇ ಯಾವಾಗಲೇ ಬಿದ್ದೋಗ್ತಾಳೆ ಇವಳು. ಕಡ್ಡಿ ಮಠಕ್ಕೆಲ್ಲ ಚುಚ್ಚಂಗ್ ಹಾಕ್ಬಿಟ್ಟಿ. ಆಮೇಲೆ ನಗ್ದಂಗೆ ಎತ್ತು ಜಲ ಏನು ಆಗಲ್ಲ. ನಾನು ನಗಲ್ಲ, ನೀನು ನಗ್ಬೇಡ. ಸುಮ್ಮನೆ ಇರಲಿ. ಟಾಸ್ಕ್ ಅಂತೂ ಕಂಪ್ಲೀಟ್ ಆಯ್ತು. ಎತ್ತು ಕರ್ತವ್ಯ ಅಂತೂ ನಿಭಾಯಿಸಿಲ್ಲ. ಸಖತ್ತಾಗಿರ್ತದೆ ಎಲ್ಲ. ಮುಂದೆ ಎತ್ತ ನಾನು ಇದು ಒಂದೇ ಸ್ಪೂನ್ ಸಾರಿ. ಆಗಲ್ಲೇ, ನೀನ್ ಸುಮ್ನೆ ಇದೆ. ನೋಡೋಣ, ಬಿದ್ರು ನನ್ ಗೊತ್ತಿಲ್ಲ. ನೀನ್ ಸುಮ್ನೆ ಕಾಲು ಎತ್ತಬೇಡ, ಮುಚ್ಕೊಂಡಿದ್ದು ಸುಮ್ನೆ. ಇಲ್ಲ ಆಗೋಯ್ತು, ಸುಮ್ನಿರವ. ಜಲನ್ ಕಣ್ಣು, ಶ್ರುತಿ ಕಣ್ಣು, ಜ್ಯೋತಿ ಕಣ್ಣು, ಅಕ್ಕಪಕ್ಕದವ್ರ ಕಣ್ಣು ಎಲ್ಲ ಹೋಗ್ಲಿ. ಎಲ್ಲ ಅಮ್ಮಂದಿರ ದೃಷ್ಟಿ ತೆಗ್ದೋಯ್ತವ್ರಪ್ಪ. ನೋಡ್ತಿರೋದ್ ನೋಡು, ನಿದ್ದೆ ಮಾಡ್ಬಿಟ್ಟಾಣ ಅವನು.
ಅವಳು ಚೆನ್ನಾಗಿ ನಿದ್ದೆ ಮಾಡೋನೆ ಹೊಟ್ಟೆನೂ ಹಸಿತೈತೆ ಅವನಿಗೆ. ಅವ್ನು ಕೋಪದಲ್ಲಿದ್ರೆ ಹಿಂಗೆ ಆಡೋದು ನಾವು. ಕೋಪ ಕೂಡ ಬರುತ್ತೇನ ನಿನ್ಗೆ? ಕೋಪನೂ ಬರುತ್ತಮ್ಮ. ತೆಂಗಿನಕಾಯಿ ನಮ್ಮ ಹತ್ರ ಎಷ್ಟು ಅದು ಸಿಗ್ತಾ ಇಲ್ಲ. ಸಾಂಬಾರ್ ಚೆನ್ನಾಗ್ ಮಾಡಿದ್ರಿ ಅಣ್ಣ. ತೆಂಗಿನಕಾಯಿನೇ ಹಾಕಿಲ್ಲ. ಚೆನ್ನಾಗಿತ್ತು. ನಾವು ಎಲ್ಲ ಹಾಕಿ ಮಾಡಿದಾಗ ಏನೋ ಬೇಗ ಮಾಡ್ತೀವಿ ನೋಡಿ, ಏನೋ ಒಂದು ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಮ್ ಶ್ರೂರೇ ಅರ್ಶಿನ ಕುಂಕುಮ ತಗೊಳ್ತಾವಳೆ, ರೇಖಾ ಕೊಡ್ತಾವಳೆ, ನಮ್ ಜಲ ಹಾಕೊಂಡ್ ಬಂದವಳೆ. ಅದು ಒಂದು ಇದು ಹೇಳ್ತಾರೆ ಗೊತ್ತಾ, ಅದೇನು ಅದು ಯಾರೋ ಕಹಾ ಹೇ ಏನದು, ಹಂಗೆ ನಮಗ್ ಸಿಕ್ಕಿರುವಂತ ಪುಣ್ಯಾತಿಗಿರ್ತಿ. ಇಕ್ಕು 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 ಇಟ್ಕೊಂಡಿದ್ದೆ ತಾನೆ, ಸುತ್ಕ ಕಳ್ಕೊಂಡಾಗ ಅಷ್ಟು ಇಕ್ಕು. ಗಡ್ಡ ಕಿತ್ತಾಕೋ ಕಾಣ ಬರುತ್ತೆ ಇರೋ ಇನ್ನ ಕೈ ಹಾಕೋನೆ. ಸರಿ ಹೋಗುತ್ತೆ ಅವಳಿಗೆ. ಏ ಆಕೆಲೆ ಸರಿ ಇರೋದು. ಅಣ್ಣ ಬಾಯ್ ಅಣ್ಣ. ಬೇಕು ಬಾಯ್. ತರಕಾರಿ ಪಲ್ಯ ಮಾಡಿದ್ರಣ ಟೈಮ್ ಬಾ ತಿನ್ನೋದಕ್ಕೆ ಇವಳೆ ನಂದೆ ಬಾ. ಅದು ಬೇರೆ ಇದೀನಿ. ಇಲ್ಲಿ ಸರಿಯಾಗಿ ಹುಡ್ಕೊಂತು. ಕಿಟಕಿ ತೆಗಿ ಬಿಡುವ ತಗ್ಗಾಳಿ. ಇನ್ನ ಫುಲ್ ತೆಗೆದ್ಬಿಟ್ರೆ ಇನ್ನ ಒಳ್ಳೇದು. ಏ ಹೋಗಿ ಏನಾದ್ರು ಇಸ್ಕು ಬರ್ರೆ. ಇವಳು ತಿನ್ನೋದೇ ಸೀರಿಯಸ್ ಆಗಿ ಹೊಟ್ಟೆ ಸಿಕ್ತಿದಿಷ್ಟು ನನ್ಗೆ ತುಂಬಾ. ಸುಸ್ತಾಗ್ಬಿಟ್ಟಿದೀನಿ ನಾನಂತೂ. ಮಾತಾಡಿ ಮಾತಾಡಿ ತಗೊಂಡ್ ಬಂದ್ರೆ ಇಬ್ರು ಇಲ್ಲಿ ನಾವ್ ಇಳಿದ್ರೆ ಬಸ್ ಓಡೋಗ್ಬಿಟ್ರೆ ಅಲ್ಲಿ ಇಳಿಬೇಕ. ಅಣ್ಣ ಒಂದ್ 2 ನಿಮಿಷ ಜ್ಯೂಸ್ ತಗೋಬತ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ರಿ. ಮಾವಿನಕಾಯಿ ನಾನ್ ತಿನ್ನೋದಮ್ಮ. ಮಾವಿನಕಾಯಿ ಬಿಟ್ಟಿಲ್ಲ ಅವಳು. ಮಾವಿನಕಾಯಿ ಬೆಳಗ್ಗೆಯಿಂದ ತಿಂತವಳೆ, ಇನ್ನೂ ತಿಂತಾನೆ ಇದ್ದಾಳೆ. ರಿಟರ್ನು ಬರ್ತಾ ಇದೀವಿ ನಾವು. 7 ಕಾಣಿಸ್ತಿದ್ಯಾ? 7:30 ಬೆಳಗ್ಗೆ 11 ಗಂಟೆ 11:30 ಅಲ್ಲ 11 ಗಂಟೆ ಸ್ಟಾರ್ಟ್ ಮಾಡಿದವಳು. ಅವಾಗ ತಗೊಂಡಿದ್ವಿ 7:30 ಆದ್ರೂ ತಿಂತಾನೆ ಇದ್ದಾಳೆ ಆ ಮಾವಿನಕಾಯಿನ. ಅಲ್ಲೇ ಜುಮ್ ಅಂತ ಇಲ್ಲ, ಇವಳು ತಿಂತ ಇದ್ರೆ ನಮಗ್ ಅದು ಜುಮ್ಮು ಅಂತ ಇದೆ. ಅದು ಚಪ್ಪರಿಸ್ಕೊಂಡ್ ಬೇರೆ ತಿಂತಾಳೆ ಅಂತ ತಗೊಂಡಿಲ್ಲ. ಅದೇ ಬೇಜಾರು. ಅಲ್ಲಿ ಇಲ್ಲಿ ತಿರುಗ್ಬೋದಾಗಿತ್ತು. ನಾನು ಅಂದೆ ಇವಳಿಂದಾನೆ ತಕ್ಕೊಳಕ್ಕೆ ಆಗಿಲ್ಲ. ಇವಳೆ ಅರ್ಧ ಕಾರಣ. ಆ ಮಗುನ ಎತ್ಕೊಂಡು ಮುದ್ದೆ ಆಡ್ಸಿ ಅದು ಇಸುಕಿ ಮಾಡಿ ಫೋಟೋ ತೆಗೆಸ್ಕೊಳಕ್ಕೆ ಎಷ್ಟೊತ್ತಾಗಿರೋದು. ಇದು ಜಾರ್ಕೊಂಡು ಹೋಗ್ತಾ ಇದೆ ಕಣ್. ಅದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಚೆನ್ನಾಗಿದೆ. ಒಂಥರ ಚೆನ್ನಾಗಿದೆ ನಿಜವಾಗ್ಲು. ಹೋದಾಗ ನಾವ್ ಹಿಂಗಿದ್ದು ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಫ್ರೆಂಡ್ನ ಮೀಟ್ ಮಾಡಿದಾಯ್ತು, ಪಾಪುನ ಮೀಟ್ ಮಾಡಿದಾಯ್ತು, ಖುಷಿ ಆಯ್ತು. ಫೋಟೋ ಮಿಸ್ ಆಯ್ತು. ಏನಾದ್ರು ಒಂದು ಮಿಸ್ ಆಗ್ಬೇಕಲ್ಲ, ಅದಕ್ಕೆ ಅವ್ರ ಜೊತೆ ಒಂದು ಫೋಟೋ ಮಿಸ್ ಆಗಿದೆ. ಒಟ್ನಲ್ಲಿ ಖುಷಿಯಾಗಿ ಬಂದ್ವಿ. ಮೊಬೈಲ್ ಹೋಗ್ತಾ ಇದೀವಿ, ಬೇಜಾರಲ್ಲಿ ಹೋಗ್ತಾ ಇದೀವಿ. ಹೌದು, ಬರ್ಬೇಕಾಗಿದ್ದ ಜೋಶು ಹೋಗ್ಬೇಕಾದ್ರೆ ಇಲ್ಲ. ಬಟ್ ಚೆನ್ನಾಗಿದೆ. ನಾವು ಸೇರೋದೇ ಅಪರೂಪ. ಹೌದು, ಸೇರೋದೇ ಅಪರೂಪ. 2 ವರ್ಷಕ್ಕೊಂದ್ಸಲ ತಲೆ ಬಗ್ಗಿಸ್ಕೊಂಡು ನನ್ನ ಹುಚ್ಚು ನನಗಂತೆ, ಅವಳು ಹುಚ್ಚು ಅವಳಿಗಂತೆ ತಿನ್ನೋದು. ಈ ಮಹಾತಾಯಿ ಇಳಿಬೇಕಲ್ಲ ದರೆಯಿಂದ. ಇವಳ್ದು ಮೇನ್ ಆಕ್ಚುಲಿ ಇರೋದು ನಮ್ಗೆ ಪ್ರಾಬ್ಲಮ್ ಇರೋದು ಇವಳೆ. ಇವಳು ಬಂದ್ರೆ ಆರಾಮಾಗಿ ಎಲ್ಲ ಮತ್ತೆ ಒಂದ್ಸಲ ಮೀಟ್ ಮಾಡ್ಬೋದು. ನೋಡೋಣ. ಒಂಥರ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು ಕಷ್ಟ ಅಲ್ಲ, ಹಂಗೆ ದರ್ಶನ ಮಾಡೋದು. ಯಾಕಂದ್ರೆ ಇವಳು ಮನೇಲಿ ಏನಂದ್ರೆ ಹೋಗ್ಬೇಕಾದ್ರೆ ಎಂತ ಬಸ್ಸು, ಅದು ಓಲಾ ಬಸ್ ಅಲ್ಲ, AC ಬಸ್, ಅದ್ರಲ್ಲೇ ಹೋಗಿದ್ದೆ. ಇವಾಗ ಬರ್ಬೇಕಾದ್ರೆ ನಾನ್ AC. ಇದು ಐರಾವತದಲ್ಲಿ ಒಂಥರ ಚೆನ್ನಾಗಿ ಸ್ಲೀಪಿಂಗ್ ಕೋಚ್. ನಮಗೆ ಮಾತಾಡಕ್ ಕಂಫರ್ಟಬಲ್ ಆಗಿದೆ.
ಈರೇನ್ ಮನೆ ತರ ಫೀಲು ವರ್ಷದಿಂದ ನಾವು 27 ಇಯರ್ಸ್ ಇಂದ ನಾವೆಲ್ಲ ಚಡ್ಡಿ ದೋಸ್ತ್ಗಳು ಮಿಡ್ಡಿ ದೋಸ್ತು ಚಡ್ಡಿಗಳು ಚೂಡಿದಾರ್ ಇವಾಗ ಡ್ರೆಸ್ ಆಕ್ಚುಲಿ ನಾವು ಇನ್ನೊಂದೇನಂದ್ರೆ ನಾವು ಮೀಟ್ ಮಾಡೋದು 2 ವರ್ಷಕ್ಕೆ ಒಂದ್ಸಲ ಆದ್ರೂ ನಾವು ಅವಾಗ ಹೆಂಗ್ ಸ್ಪೆಂಡ್ ಮಾಡ್ತಿದ್ವಿ, ಅವಾಗ ಹೆಂಗ್ ಕಿತ್ತಾಡ್ತಿದ್ವು, ಹೆಂಗೆ ತಿನ್ನೋದಕ್ಕಾಗ್ಲಿ ಎಲ್ಲದಕ್ಕೆ ಹೆಂಗ್ ಹಾಗೆ ಮಾತಾಡ್ತಿದೀವಿ. ಇವಾಗ್ಲೂ ಅಷ್ಟೇ ಮಾತಾಡ್ತಾ ಇದೀವಿ, ಅಷ್ಟೇ ಗುದ್ದಾಡ್ತಾ ಇದೀವಿ. ಆ ಬಾಂಡ್ ಹಂಗೆ ಇದೆ. ಆ ಚೈಲ್ಡಿಶ್ ಬುದ್ಧಿ ಇನ್ನ ಹೋಗಿಲ್ಲ. ನಾವು ಸೇರ್ದಾಗ ಅದು ಹೋಗಿಲ್ಲ ಹೋಗಲ್ಲ. ಅದು ನಾವಿರೋದೇ ಹಿಂಗೆ ಅಪ್ಪ, ನಾವಿರೋದೇ ಹಿಂಗೆ ಗುರು. ಏನಿವಾಗ ಶ್ರುತಿ ಬಗ್ಗೆ ಏನ್ ಹೇಳೋಣ? ಶ್ರುತಿ ಬಗ್ಗೆ ನಮ್ ಶ್ರುತಿಗೆ ನಿಮ್ ಅಭಿಮಾನ ಯಾವಾಗ್ಲೂ ಇರ್ಲಿ, ನಿಮ್ ಲೈಕ್ಸ್ ಸಬ್ಸ್ಕ್ರೈಬ್ಸ್ ಎಲ್ಲ ಇರ್ಲಿ, ಸದಾ ಕಾಲ ಇರ್ಲಿ. ಅಪರೂಪಕ್ಕೆ 2-3 ಮಾತಾಡ್ಬಿಟ್ಲಪ್ಪ. ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಶ್ರುತಿಯಲ್ಲಿರೋ ಟ್ಯಾಲೆಂಟ್ ಇನ್ನು ಒಳ್ಳೆ ಎನ್ಕರೇಜ್ ಮಾಡಿ, ಇನ್ನು ಅವಳಿಗಿನ್ನ ಹುಚ್ಚಿಡ್ಸಿ. ಆಯ್ತಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ನಾನು ಶ್ರುತಿನ ಮೀಟ್ ಮಾಡಿದಾಗ ನಿಮ್ಮನ್ನು ಮೀಟ್ ಮಾಡ್ತೀನಿ. ಚೆನ್ನಾಗಿ ಮಾತಾಡಲ್ಲಲ್ವಾ? ಒಳ್ಳೆ ಸ್ಪೀಚ್ ಕಣೆ. ಮೈಕ್ ಕೊಟ್ಬಿಡ್ಬೇಕು. ಸ್ಪೀಚರ್ ಆಗ್ಬಿಟ್ಟಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ಬೇಕು ಅನ್ನೋ ಆಸೆ ಇದೆ. ನೋಡಿ, ಅವಳು ಬ್ಲಾಗ್ ಮಾಡಕ್ ಇಂಟ್ರೆಸ್ಟ್ ಇದೆ ಅವಳಿಗೆ, ಬಟ್ ಏನೋ ಮಿಸ್ ಹೊಡಿತಾ ಇದೆ. ಹಾ, ತಗೊಳ್ತೀವಿ ಅಣ್ಣ. ನೀವು ಟಿಕೆಟ್ ಕೊಟ್ರೆ ನಾವು ತಗೊಳ್ತೀವಿ. ಕೊಡಿ 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 ಕೊಡಿ. 3 ಟಿಕೆಟ್ ಸ್ಯಾಟಲೈಟ್ 3 ಒಂದ್ರಲ್ಲೇ ಬರೋದಂತೆ. ಫೋನ್ ಪೇ 1020 ಮಾಡಿ 1020ನಾ? ಎಷ್ಟು? 330 ನಾ? 340. 330 ಆಗಂಗಿತ್ತು. ಯಾರು ಡಿಸ್ಕೌಂಟ್ ಇಲ್ವಾ ಅಣ್ಣ? ಅಯ್ಯೋ, ಸ್ಕ್ಯಾನ್ ಆಗ್ತಾ ಇಲ್ಲ. ನಿನ್ ಅಲ್ಲ ಅವಳದ್ರಲ್ಲಿ ಟಾರ್ಚ್ ಚೆನ್ನಾಗಿದೆ. ಇದು ಫೋನ್ ಪೇ ಓಪನ್ ಆದ್ರೆ ಟಾರ್ಚ್ ಓಪನ್ ಆಗ್ತೈತೆ. ನೀನ್ ಎಲ್ಲೋದ್ರೂ ಡಿಸ್ಕೌಂಟ್ ಕೇಳ್ತೀಯಲ್ಲ, ಟಿಕೆಟ್ ಅಲ್ಲೂ ಡಿಸ್ಕೌಂಟ್. ಎಲ್ಲ ಕಡೆ ನೋಡಿ ಕಲೀರಿ. ಬಸ್ ಟಿಕೆಟ್ ಅಲ್ಲಿ ಕೂಡ ಡಿಸ್ಕೌಂಟ್ ಕೇಳಬೇಕು. ಅದು ಬದುಕೋ ಲಕ್ಷಣ. ನೋಡಿ ಕಲೀರಿ. ಹರೀಶಣ್ಣ ಒಳ್ಳೆ ಬುದ್ಧಿ ಹೇಳ್ಕೊಟ್ಟು. ಹೌದು, ತುಂಬಾ ಚೆನ್ನಾಗಿ ನನಗೆ ಟ್ರೈನ್ ಅಪ್ ಮಾಡ್ತಾರೆ. ಏನು ಗೊತ್ತಿಲ್ಲ. ನಾನು ನೀನು ಕೂಡ ಹೋಗೋಣ. ಈ ತರ ಗೊತ್ತಿರೋ ಲಕ್ಷಣಗಳು ನೋಡಿದ್ರೆ ನೀವಂತೂ ಬಟ್ ನಿಜ 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 ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ತುಂಬಾ ಇವತ್ತಿಡೀ ಹೋಲ್ ಡೇ ನಂಗೆ ಖುಷಿಯಾಗಿದ್ದೆ, ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಸಂತೋಷ ಆಗಿತ್ತು. ಎಲ್ಲ ಹಾಕೊಂಡು ಹೋಗ್ತಾ ಇದೀವಿ. ಬೇಜಾರಾಗುತ್ತೆ. ಮಿಸ್ ಯು ಮಿಸ್ ಯು ಮಿಸ್ ಯು ಮಿಸ್ ಯು ಮಿಸ್ ಯು ಸೋ ಮಚ್. ಮಿಸ್ ಯು ಗೊತ್ತು ಮರಿ. ಹೇಳಲ್ಲ ಹೇಳಲ್ಲ ಅಂದ್ಬಿಟ್ಟು ಒಂದೊಂದೇ ಹೇಳಾಳೆ. ಅದನ್ನ ಬಿಟ್ಟಿಲ್ಲ. ಬೇಡ ಬೇಡ ಸಾಕು. ನಾನು ಶ್ರುತಿ ಬಂದ್ಬಿಟ್ಟು ಇರೋದು ಬೆಂಗಳೂರಲ್ಲೇ, ಬಟ್ ಅದು ಶ್ರುತಿ ಸ್ವಲ್ಪ ಬ್ಯುಸಿ ಆಗಿರ್ತಾಳೆ, ನಾನು ಸ್ವಲ್ಪ ಬ್ಯುಸಿ ಆಗಿರ್ತೀನಿ. ನೀನು ಬ್ಯುಸಿ ಆಗಿರ್ತೀಯ ಮಕ್ಳ ಜೊತೆ. ಬ್ಯುಸಿ ಆಗಿರ್ತಾಳೆ. ಸೊ ಮೀಟ್ ಮಾಡೋದು ನಾವು ಅಪರೂಪನೇ. ಇವ್ಳು ಯಾವಾಗ ಬರ್ತಾಳೋ ಅವಾಗಲೇ ಬಿಸಿ ಇದ್ರು ಸೈಡ್ ಬಿಸಾಕ್ಬಿಟ್ಟು ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಅನ್ನೋದು. ಎಷ್ಟು ವರ್ಷದಿಂದ ನಿಮ್ ಫ್ರೆಂಡ್ಶಿಪ್ ಇದೆ ಅದನ್ನ ಕೂಡ ಕಾಮೆಂಟ್ ಮಾಡಿ. ಮಾಡ್ಬಿಡ್ರಿ ನಿಮಗೆ ಇಷ್ಟ ಸ್ವಲ್ಪ ಆದ್ರೆ ತಿರ್ಗಲ್ಲ ಏನು ಅನ್ಕೋಬೇಡಿ. ನಮ್ಮ ಫ್ರೆಂಡ್ ತುಂಬಾ ಮುದ್ದು. ಅದು ನೋಡಿ ಹೆಂಗ್ ಬಿದ್ದಿದೆ. ಯಪ್ಪ ಎತ್ಕೊಂಡಪ್ಪ ಇವಳು ಮತ್ತೆ ಇವಳು ಮತ್ತೆ ಕ್ಲಾಸ್ಗೆ ತೆಗಿತಾ ನೀನ್ ತೆಗಿಬೇಡ, ನಾನು ಹೇಳ್ತೀನಿ. ಸ್ಲೀಪರ್ ಕೋಚಲ್ಲಿ ಇಳಿಸೆ ಫೋನ್ ಒಂಚೂರು. ಸ್ಲೀಪರ್ ಕೋಚಲ್ಲಿ 3 ಎತ್ಕೊಂಡು ಹೋಗ್ತಾನೇ ಇದೀವಿ ಇನ್ನ ಸಿಗ್ತಾನೆ ಇಲ್ಲ. ಅಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಳಿದ್ಮೇಲೆ ಬ್ಲಾಗ್ ಇಳಿಸೆ ಫೋನು ಚೂರು ಇಳಿಸೆ. ಇಳಿದ್ಮೇಲೆ ಬ್ಲಾಗ್ ಕರೆಕ್ಟಾಗಿ ಬ್ಲಾಗ್ ಎಂಡ್ ಮಾಡೋಕ್ಕಾಗುತ್ತೆ.